ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬರೋದ್ ಬಂದು ಯಾಕೆ ಬೇಬಿ ಡಲ್ ಆಗಿದ್ಯಾ? ಇವತ್ತು ನನ್ನ ಹೆಂಡತಿ ಬರ್ತಡೆ ಅಂತ ಅಂದ್ರು, ಅದನ್ನ ಅರ್ಥ ಮಾಡ್ಕೊಳ್ದೆ ಬಲವಂತ ಮಾಡಿ ಬಾ ಬಾ ಅಂತ ಕರೆದ್ರೆ ಇನ್ನೇನ್ ಮಾಡ್ಲಿ? ಹಾಗಾದ್ರೆ ನೀನ್ ಬಲವಂತಕ್ಕೆ ಬಂದಿದ್ದ ನನ್ನ ಮೇಲಿನ ಲವ್ ಇಂದ ಅಲ್ವಾ? ಅನಿಕಾ ಪ್ಲೀಸ್, ಎಲ್ಲದಕ್ಕೂ ಪ್ರಶ್ನೆ ಮಾಡಬೇಡ. ನಿನ್ನ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಮನ್ಸು ಎಷ್ಟೊಂದು ಫೀಲ್ ಮಾಡ್ತಿತ್ತು ಗೊತ್ತಾ? ನೀನ್ ನೋಡಿದ್ರೆ ಯಾಕಾದ್ರೂ ಬಂದು ಅನ್ನೋ ತರ ಮಾತಾಡ್ತಿದ್ಯಾ. ಓ ಹಾಗಲ್ಲ. ಸರಿ ಹೋಗ್ಲಿ ಬಿಡು, ನಾನು ಏನೇ ಹೇಳಿದ್ರು ಅದು ನಿನ್ಗೆ ಅರ್ಥ ಆಗಲ್ಲ. ಪ್ಲೀಸ್ ಲೀವ್ ಇಟ್. ನನ್ನ ಮನ್ಸು ತುಂಬ ನಿನ್ ಪ್ರೀತಿ ಗುಂಗೆ ತುಂಬಿಕೊಂಡಿರುವಾಗ ನನಗೆ ಬೇರೆ ಏನೂ ಅರ್ಥ ಆಗಲ್ಲ ಡಿಯರ್. ಇವ್ರು ಖಂಡಿತ ಫ್ರೆಂಡ್ಸ್ ಅಷ್ಟೇ ಅಲ್ಲ, ಅದಕ್ಕೂ ಮೀರಿದ ಏನೋ ಒಂದು ಸಂಬಂಧ ಇದೆ. ಇಲ್ಲ ಅಂದ್ರೆ ಯಾರಾದ್ರೂ ಒಂದು ರೂಮಲ್ಲಿ ಹೀಗೆ ಒಟ್ಟಿಗೆ ಇರ್ತಾರ? ವಸು ನಿಮ್ ಮೇಲೆ ಎಷ್ಟೆಲ್ಲ ನಂಬಿಕೆ ಇಟ್ಕೊಂಡಿದ್ದಾಳೆ, ಆದ್ರೆ ನೀವಿಂತ ಕೆಲಸ ಮಾಡ್ತಿದ್ದೀರಲ್ಲ ಚಂದ್ರು ಅಣ್ಣ. ಛೇ, ನಿಜವಾಗ್ಲೂ ತುಂಬಾ ಬೇಜಾರಾಗ್ತಿದೆ. ಸರಿ, ನಿನ್ ಮೂಡ್ ಸರಿ ಮಾಡೋದಕ್ಕೆ ಒಂದು ಕಿಸ್ ಕೊಡ್ಲಾ? ಮತ್ತು ಮೂಡ್ ಸರಿಯಾಗಿಲ್ವಾ? ಹೇ, ಹೂ ಆರ್ ಯು? ಯಾರದು? ಚಂದ್ರು, ನಮ್ಮಿಬ್ರು ಫೋಟೋನ ಯಾರೋ ಒಬ್ಳು ಕ್ಲಿಕ್ ಮಾಡಿದ್ಲು. ವಾಟ್? ಏನೇ ಹೇಳ್ತಿದ್ಯಾ? ನಾನು ಮೊದಲು ಅವಳನ್ನ ಹಿಡಿಬೇಕು. ಮೈ ಗಾಡ್, ನನ್ನ ಅನೇಕ ವಿಷಯ ಹೊಸಗೇನಾದ್ರೂ ಗೊತ್ತಾಗ್ಬಿಟ್ರೆ ಏನ್ ಮಾಡ್ಲೀಗ? ಓಹೋ, ನೋಡು, ನೋಡಿದ್ಯಾ? ಬಡ್ಕೊಂಡೆ. ಇಲ್ಲೆಲ್ಲ ಸುತ್ತಾಡೋದು ಬೇಡ ಅಂತ ಕೇಳಿದ ನನ್ನ ಮಾತನ್ನ. ಯಾಕೆ ಟೆನ್ಷನ್ ಆಗ್ತೀಯಾ? ನಾನು ಈಗಲೇ ಅವಳನ್ನ ಲಾಕ್ ಮಾಡಿಸ್ತೀನಿ ಇರು. ಹಲೋ ಮ್ಯಾನೇಜರ್, ಒಂದು ಹುಡುಗಿ ಮಾಸ್ಕ್ ಹಾಕೊಂಡು ಆಚೆ ಓಡೋಗ್ತಿದ್ದಾಳೆ, ಅವಳನ್ನ ಈಗಲೇ ಕ್ಯಾಚ್ ಮಾಡಿಸಿ. ಓಕೆ. ನಮ್ಮಿಬ್ರು ವಿಷಯ ಆಚೆ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ ಮುಗೀತು. ಟೆನ್ಷನ್ ಮಾಡ್ಕೋಬೇಡ ಚಂದ್ರು, ನಾನು ಮ್ಯಾನೇಜರ್ಗೆ ಹೇಳಿದ್ದೀನಿ. ಸೆಕ್ಯೂರಿಟಿ ಅವಳನ್ನ ಆಚೆ ಹೋಗೋದಕ್ಕೆ ಬಿಡಲ್ಲ. ಮೊದಲು ಅವಳ ಮೊಬೈಲಲ್ಲಿರೋ ಫೋಟೋನ ನಾವು ಡಿಲೀಟ್ ಮಾಡೋಣ ಬಾ.